ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೂಲು ಕ್ರಿಯೇಷನ್ಸ್. ನೀವೆಲ್ರು ಹೇಗಿದ್ದೀರಾ? ನೀವೆಲ್ರು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಎಷ್ಟು ಡ್ರೆಸ್ಗಳು ಇದೆ ಅಂತ ನಾನು ಲೆಕ್ಕ ಸಹ ಮಾಡಿಲ್ಲ. ಸ್ವಲ್ಪ ಲೆಂದಿ ಆಗೋದಿದೆ ವಿಡಿಯೋ, ಹಂಗಾಗಿ ಮೊದ್ಲೇ ಹೇಳ್ತೀನಿ, ನಿಮ್ಮೆಲ್ಲಾ ಕೆಲ್ಸಗಳನ್ನ ಮುಗಿಸ್ಕೊಂಡು ಆರಾಮಾಗಿ ಕೂತ್ಕೊಂಡು ನನ್ನ ವಿಡಿಯೋವನ್ನ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಎಲ್ಲವೂ ಕೂಡ ಅಂಡರ್ ಬಜೆಟ್ ಅಲ್ಲಿ ಇದೆ. ಎಲ್ಲವೂ ಕೂಡ 1000 rupees ಒಳಗಡೆನೆ ನಾನ್ ತರಿಸಿರುವಂತದ್ದು. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ನಾನು ಅದನ್ನೆಲ್ಲ ಓಪನ್ ಮಾಡಿ ಒಂದ್ಸರಿ ವೇರ್ ಮಾಡಿ ಎಲ್ಲ ನೋಡ್ಬಿಟ್ಟು ನಿಮ್ಗೆ ಸಜೆಸ್ಟ್ ಮಾಡ್ತಿರೋದು. ಹಾಗೆ ಇದ್ರಲ್ಲಿ ನಿಮ್ಗೆ ಯಾವುದೇ ಒಂದು ಪ್ರಾಡಕ್ಟ್ ಇಷ್ಟ ಆಗ್ತಿದ್ರೆ, ಪರ್ಚೇಸ್ ಮಾಡ್ಬೇಕು ಅನ್ಸಿದ್ರೆ, ನಾನು ಎಲ್ಲಾ ಪ್ರಾಡಕ್ಟ್ ಗಳ ಲಿಂಕ್ ಅನ್ನ ಫಸ್ಟ್ ಕಮೆಂಟ್ ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಇದೆಲ್ಲವೂ ಕೂಡ ನಾನು ಮೀಶೋದಿಂದ ಪರ್ಚೇಸ್ ಮಾಡಿರೋದು. ಹಾಗಾಗಿ ಇದ್ರ ಲಿಂಕ್ ಅನ್ನ ನಾನು ಇಲ್ಲಿ ಟ್ಯಾಗ್ ಮಾಡೋಕೆ ಆಗೋದಿಲ್ಲ. ಅಂದ್ರೆ ವಿಡಿಯೋದಲ್ಲಿನೇ ನಮ್ಗೆ ಒಂದು ಟ್ಯಾಗ್ ಆಪ್ಷನ್ ಬರುತ್ತೆ ಫ್ಲಿಪ್ಕಾರ್ಟ್ ಅಥವಾ ಮಿಂತ್ರದಾದ್ರೆ. ಹಾಗಾಗಿ ಇದು ಮೀಶೋದಾಗಿರೋದ್ರಿಂದ ಆತರ ಒಂದು ಆಪ್ಷನ್ ಇರೋದಿಲ್ಲ. ಹಾಗಾಗಿ ದಯವಿಟ್ಟು ನೀವು ಫಸ್ಟ್ ಕಮೆಂಟ್ ಮತ್ತೆ ಡಿಸ್ಕ್ರಿಪ್ಷನ್ ಅನ್ನ ಚೆಕ್ ಮಾಡಿ. ಹಾಗೆ ಈ ವಿಡಿಯೋ ಬಹುಶಃ ವರಮಹಾಲಕ್ಷ್ಮಿ ಹಬ್ಬದ ದಿನ ನೋಡ್ತಿರ್ತೀರಾ ಅನ್ಕೊಳ್ತೀನಿ. ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಅಕಸ್ಮಾತ್ ವರಮಹಾಲಕ್ಷ್ಮಿ ಹಬ್ಬದ ದಿನ ಅಲ್ಲದೆ ಇದ್ರೆ ನೆಕ್ಸ್ಟ್ ಡೇ ಪೋಸ್ಟ್ಪೋನ್, ನೆಕ್ಸ್ಟ್ ಡೇ ಒಂದ್ ವೇಳೆ ನಾನು ಈ ವಿಡಿಯೋವನ್ನ ಹಾಕಿದ್ರೆ ಅವತ್ತಿಗೆ ಬಿಲೇಟೆಡ್ ವಿಶಸ್ ಅಂತ ಅನ್ಕೊಂಬೇಡಿ. ಸೊ ಬನ್ನಿ ಒಂದೊಂದೇ ಕಲೆಕ್ಷನ್ ಹೇಗಿದೆ ಅಂತ ತೋರಿಸ್ತಾ ಹೋಗ್ತೀನಿ. ಹಾಗೆ ನಮ್ಮ ವಿಡಿಯೋಸ್, ನಮ್ಮ ಚಾನಲ್ ಎಲ್ಲವೂ ನಿಮ್ಗೆ ಇಷ್ಟ ಆಗ್ತಿದ್ರೆ ಗೊತ್ತೇ ಇದೆ. ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿದಂತ ತಮ್ಮೆಲ್ರಿಗೂ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಇನ್ ಮುಂದೆ ನಮ್ಮ ಚಾನಲ್ ಅನ್ನ ಇದೇ ರೀತಿ ನೋಡಿ ಸಪೋರ್ಟ್ ಮಾಡಿ. ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ನೇಬರ್ಸ್, ವೆಲ್ ವಿಷರ್ಸ್ ಯಾರಿಗೆಲ್ಲ ಈ ತರ ಹಾಲ್ ವಿಡಿಯೋಗಳನ್ನ ನೋಡೋಕೆ ಇಷ್ಟ ಇದೆ ನೋಡಿ, ಅವರಿಗೆಲ್ಲ ನಮ್ಮ ಚಾನಲ್ ಅನ್ನ ಶೇರ್ ಮಾಡಿ, ಖಂಡಿತವಾಗಿ ಹೆಲ್ಪ್ ಆಗುತ್ತೆ. ಸೊ ನೋಡಿ, ಈ ಸರ ಆಕ್ಚುಲಿ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನನ್ಗೆ. ಇದು ಕೂಡ ನಾನು ಮೀಶೋದಿಂದ ಪರ್ಚೇಸ್ ಮಾಡಿದೀನಿ. ಇದು ಜಸ್ಟ್ ನಿಮ್ಗೆ ಸರ ಬರ್ತಾ ಇದೆ, ಇದಕ್ಕೆ ಮತ್ತೆ ಇಯರಿಂಗ್ ಕಾಂಬಿನೇಷನ್ ಏನಿಲ್ಲ. ಹಾಗೆ ಇಯರಿಂಗ್ ನಾನು ಹಾಕೊಂಡಿರೋದು ಇದು ಕೂಡ ಮೀಶೋದಿಂದ ಪರ್ಚೇಸ್ ಮಾಡಿರೋದು. ಇದು ತುಂಬಾ ಜನರಿಗೆ ಗೊತ್ತಿರಬಹುದು, ಗೊತ್ತಿಲ್ಲ ಅಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ಇಯರಿಂಗ್ ಆಕ್ಚುಲಿ 1 ವರ್ಷದಿಂದನೇ ನಾನು ತಗೊಂಡಿರೋದು. ಇದು ನಿಮ್ಗೆ ಪ್ಯಾಕ್ ಆಫ್ 6 ಡಿಫ್ರೆಂಟ್ ಕಲರ್ ಸ್ಟೋನ್ ಬರುತ್ತೆ. ತುಂಬಾ ಚೆನ್ನಾಗಿದೆ. ಎಷ್ಟೋ ಔಟ್ಫಿಟ್ ಗಳ ಜೊತೆ ನಾನು ಇದನ್ನೇ ಮ್ಯಾಚ್ ಮಾಡ್ಕೊಳ್ತೀನಿ. ಅಂದ್ರೆ ನನಗೆ ತುಂಬಾ ಇಷ್ಟ ಆಗಿದೆ. ಹಾಗಾಗಿ ಸೊ ಸರ ಮತ್ತೆ ಇಯರಿಂಗ್ಸ್ ಆಯ್ತು. ನೆಕ್ಸ್ಟ್ ಈ ಔಟ್ಫಿಟ್, ಈ ಡ್ರೆಸ್ ಎಷ್ಟು ಚೆನ್ನಾಗಿದೆ ಗೊತ್ತಾ, ನಿಜವಾಗ್ಲೂನು ಸಿಕ್ಕಾಬಿಡು ನನ್ಗೆ ಇಷ್ಟ ಆಗಿ ಹಾಕೊಂತಾ ಇದೀನಿ. ಇದಕ್ಕೆ ಮತ್ತೆ ನಿಮ್ಗೆ ಲೈನಿಂಗ್ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ತನಕ ನಿಮ್ಗೆ ಆಲ್ಮೋಸ್ಟ್ ಲೈನಿಂಗ್ ಬರ್ತಾ ಇದೆ. ಹಾಗಾಗಿ ಮತ್ತೆ ಎಷ್ಟು ಬ್ರೈಟ್ ಕಲರ್ ನೋಡಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಇದಕ್ಕೆ ದುಪಟ್ಟ ಬಂದಿರೋದೇನಿದೆ, ಇದು ತುಂಬಾ ಸಾಫ್ಟ್ ಮಲ್ ಕಾಟನ್ ಅಂತ ಹೇಳ್ತೀವಲ್ಲ, ಆ ತರದೊಂದು ಸಾಫ್ಟ್ ಕಾಟನ್ ಅಲ್ಲಿ ಬಂದಿರುವಂತದ್ದು. ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಡೆಫಿನೆಟ್ಲಿ ವರ್ತ್ ಬೈ. ಮತ್ತೆ ಇದ್ರ ಪಾಕೆಟ್ ಕೂಡ ಅವೈಲೇಬಲ್ ಇದೆ. ಹಾಗೇನೆ ಈ ಡ್ರೆಸ್ ವೇರ್ ಮಾಡಿದಾಗ ಹೇಗ್ ಕಾಣಿಸುತ್ತೆ ಅನ್ನೋದನ್ನು ಕೂಡ ನಾನು ನಿಮ್ಗೆ ಆಬ್ವಿಯಸ್ಲಿ ಪ್ರತಿ ವಿಡಿಯೋದಲ್ಲೂ ಡಿಸ್ಪ್ಲೇ ಹಂಗೇನೆ ಈ ವಿಡಿಯೋದಲ್ಲೂ ಡಿಸ್ಪ್ಲೇ ಮಾಡ್ತೀನಿ. ನನ್ನ ರೈಟ್ ಸೈಡ್ ಅಥವಾ ಲೆಫ್ಟ್ ಸೈಡ್ ಅಲ್ಲಿ ನಾನ್ ನಿಮ್ಗೆ ಹಾಕಿರ್ತೀನಿ. ಅದನ್ನ ವೇರ್ ಮಾಡಿದಾಗ ಕೂಡ ಹೇಗ್ ಕಾಣಿಸುತ್ತೆ ಅನ್ನೋದನ್ನು ಕೂಡ ನೀವು ನೋಡ್ಬೋದು. ಹಾಗೆ ನೀವು ನಮ್ಮನ್ನ ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲ ಕಡೆನೂ ಫಾಲೋ ಮಾಡ್ಕೊಳ್ಬಹುದು. ನೀವು ಯಾವ ಒಂದು ಆಪ್ ಅನ್ನ ಜಾಸ್ತಿ ಬಳಸ್ತೀರಾ ಅಥವಾ ಅಷ್ಟು ಆಪ್ ಅನ್ನ ಜಾಸ್ತಿ ಬಳಸ್ತಾ ಇದ್ರೆ ಎಲ್ಲ ಕಡೆ ನನ್ನನ್ನ ಫಾಲೋ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ಸೊ ಇವತ್ತಿನ ಫಸ್ಟ್ ವಿಡಿಯೋದಲ್ಲಿ ನಾನ್ ತೋರಿಸ್ತಿರೋದು ಇದು. ಡೆಫಿನೆಟ್ಲಿ ನೀವು ಯಾವ್ದಾದ್ರು ಇನ್ನೇನು ಸುಮಾರಷ್ಟು ರಜೆಗಳು ಕಂಟಿನ್ಯೂಸ್ ಆಗಿ ಬರ್ತಾ ಇದೆ. ಸೊ ವೆಕೇಶನ್ಸ್ ಏನಾದ್ರು ಪ್ಲಾನ್ ಮಾಡ್ತಿದ್ರೆ ಈ ಒಂದು ಡ್ರೆಸ್ ಅನ್ನ ಸಜೆಸ್ಟ್ ಮಾಡ್ತೀನಿ ನೋಡಿ. ಇದು ಹಕೋಬಾ ಮೆಟೀರಿಯಲ್. ಹಕೋಬಾ ಮೆಟೀರಿಯಲ್ ಈಗ ಇತ್ತೀಚೆಗೆ ಸ್ವಲ್ಪ ಜಾಸ್ತಿನೇ ಟ್ರೆಂಡಿಂಗ್ ಅಲ್ಲಿ ಇದೆ. ಹಕೋಬಾ ಅಂದ್ರೆ ನನ್ನ ಪ್ರಕಾರ ಏನು ಅಂದ್ರೆ ಚಿಕನ್ ಕಾರಿ ಅಂತ ಕೂಡ ಹೇಳ್ತಾರಲ್ವಾ, ಲಕ್ನೋವಿ ಚಿಕನ್ ಕಾರಿ ಬಟ್ಟೆ ಅಂತ ಹೇಳಿ, ಆ ರೀತಿಯದ್ದು. ಇದು ಟಾಪ್ ಬರ್ತಾ ಇದೆ, ಪ್ಲೇನ್ ವೈಟ್ ಅಲ್ಲಿ ಇದೆ. ಹಾಗೆ ಇದಕ್ಕೆ ನಿಮ್ಗೆ ಮುಂದ್ಗಡೆಗೆ ಯಾವುದೇ ಬಟನ್ಸ್ ಏನಿಲ್ಲ, ಜಸ್ಟ್ ಹಾಗೇನೆ ಸ್ಲಿಪ್ ಆನ್ ರೀತಿ ಮಾಡ್ಕೊಳ್ಳೋದು. ಮತ್ತೆ ಇದಕ್ಕೆ ಫ್ರಂಟ್ ಮತ್ತೆ ಬ್ಯಾಕ್ ಸೈಡ್ ನಿಮ್ಗೆ ಲೈನಿಂಗ್ ಬರ್ತಾ ಇದೆ ಒಳಗಡೆಗೆ. ಸ್ಲೀವ್ಸ್ ಮಾತ್ರ ಲೈನಿಂಗ್ ಕೊಟ್ಟಿಲ್ಲ. ಸೊ ಇದು ನಿಮ್ಗೆ ಸೀ ಥ್ರೂ ಆಗಿರುತ್ತೆ, ಅಂದ್ರೆ ಟ್ರಾನ್ಸ್ಪರೆಂಟ್ ಆಗಿದೆ ನೋಡಿ. ಸೊ ಇದು ನಿಮ್ಗೆ ಟಾಪ್ ಬರ್ತಾ ಇದೆ, ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಮತ್ತೆ ನಾನು ಇದೇ ಒಂದು ಡ್ರೆಸ್ ಅನ್ನ ಟಾಪ್ ಮತ್ತೆ ಸ್ಕರ್ಟ್ ಅನ್ನ ಕೆಲವೊಂದು ಬೇರೆ ಆಪ್ಸ್ ಅಲ್ಲೂ ಕೂಡ ಚೆಕ್ ಮಾಡಿದೀನಿ. ಒಂದ್ ರೇಟ್ ಕಂಪೇರ್ ಮಾಡೋದಕ್ಕೆ ಎಲ್ಲಿ ಕಡಿಮೆ ಸಿಗತ್ತೆ ಅಲ್ಲಿ ತಗೊಳ್ಳೋಣ ಅಂತ ಎಲ್ರಿಗೂ ಇರುತ್ತಲ್ವಾ, ಅದೇ ರೀತಿ. ಸೊ ಅಲ್ಲಿ ನಾನ್ ಪ್ರೈಸ್ ನೋಡಿ 1000 above ಇದೆ. ಸೊ ಲೈಕ್ ವಾಟ್ ಅಂತ. ಸೊ ಇಲ್ಲಿ ನನ್ಗೆ ಅರೌಂಡ್ 500 ಸಮಥಿಂಗ್ ಸಿಕ್ಕಿದೆ. ಎಕ್ಸಾಕ್ಟ್ ಪ್ರೈಸ್ ಅನ್ನ ನಾನು ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿರ್ತೀನಿ, ಚೆಕ್ ಮಾಡಬಹುದು. ಹಾಗೆ ಇದು ಇದರ ಟಾಪ್, ಸಾರಿ ಇದು ಇದರ ಬಾಟಮ್ ಬರ್ತಾ ಇದೆ. ಬಾಟಮ್ ಕೂಡ ತುಂಬಾ ಚೆನ್ನಾಗಿದೆ, ನೋಡ್ತಿದ್ದೀರಲ್ಲ, ಬ್ಲಾಕ್ ಅಂಡ್ ವೈಟ್ ಕಾಂಬಿನೇಷನ್ ಅಲ್ಲಿ ಬಂದಿದೆ. ಸೊ ಬ್ಲಾಕ್ ಅಂಡ್ ವೈಟ್ ಕಾಂಬಿನೇಷನ್ ಅಲ್ಲಿ ಇರುವಂತದ್ದು ತುಂಬಾ ಜನರಿಗೆ ಈ ತರ ಬ್ಲಾಕ್ ಅಂಡ್ ವೈಟ್ ಸ್ಕರ್ಟ್ಸ್ ಗಳು ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ನನಗೂ ಕೂಡ ಇಷ್ಟ ಆಗುತ್ತೆ. ಸೊ ಇದ್ರ ಫ್ಲೇರ್ ಕೂಡ ನೋಡಿ ಸಾಕಷ್ಟು ದೊಡ್ಡದಾಗಿದೆ, ಕಾಣಿಸ್ತಿದೆ ಅನ್ಕೊಳ್ತೀನಿ. ವಿಡಿಯೋದಲ್ಲಿ ಕವರ್ ಆಗ್ತಿದೆಯಾ ಇಲ್ವಾ ಗೊತ್ತಾಗ್ತಿಲ್ಲ, ಬಟ್ ಇದ್ರದ್ದು
ಆಲ್ ಓವರ್ ಅಂದ್ರೆ ಈಗ ನಾವು ಒಂದು ಬಟ್ಟೆ ತಗೊಳ್ಬೇಕು ಅಂದ್ರೆ ಆಲ್ ಓವರ್ ಏನ್ ನೋಡ್ತೀವಿ ಆ ರೀತಿಲಿ ನೋಡೋದಾದ್ರೆ ನೋಡಿ, ಇದಕ್ಕೆ ಎಲಾಸ್ಟಿಕ್ ಕೂಡ ತುಂಬಾ ಚೆನ್ನಾಗಿದೆ. ಹಾಗೆ ಇದಕ್ಕೆ ನಿಮ್ಗೆ ಲೈನಿಂಗ್ ಕೂಡ ಕೊಟ್ಟಿದ್ದಾರೆ. ಸೊ ನೋಡಿ ಈ ರೀತಿ ಈ ತರ ಕೊಟ್ಟಿದ್ದಾರೆ. ಸೊ ಈ ತರ ಸ್ಕರ್ಟ್ಸ್ ಎಲ್ಲ ಹಾಕೊಳ್ಳುವಾಗ ನಾವು ಒಳಗಡೆಗೆ ಸೈಕ್ಲಿಂಗ್ ಶಾರ್ಟ್ಸ್ ಬರುತ್ತಲ್ಲ ಆ ರೀತಿ ಇದು ಹಾಕೊಳ್ಬಹುದು. ನಾನು ಒಂದ್ ರೀಲ್ ಅಲ್ಲಿ ಅದನ್ನ ಹಾಕಿದ್ದೆ. ಸೊ ನೋಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅದು ಸಾಧ್ಯ ಆದ್ರೆ ತೋರಿಸ್ತೀನಿ. ಈ ತರ ಸೊ ಶಾರ್ಟ್ಸ್ ಬರುತ್ತೆ, ಅದನ್ನ ಹಾಕೊಂಡ್ರೆ ಫುಲ್ ಡೇ ಕಂಫರ್ಟೇಬಲ್ ಆಗಿ ಇರ್ಬೋದು. ಸೊ ಬನ್ನಿ ಇವತ್ತಿನ ನೆಕ್ಸ್ಟ್ ಡ್ರೆಸ್ ಯಾವ ತರ ಇದೆ ಅಂತ ನೋಡೋಣ. ಇದು ಆಕ್ಚುಲಿ ನನ್ನ ಮಗಳಿಗೆ ಅಂತ ನಾನು ತರಿಸ್ಕೊಂಡೆ, ಬಟ್ ಅವಳಿಗೆ ಯಾಕೋ ಇಷ್ಟ ಆಗಿಲ್ಲ, ಅಮ್ಮ ಬೇಡವೇ ಬೇಡ ಅಂತ ಹೇಳ್ತಿದ್ದಾಳೆ. ಹಾಗಾಗಿ ಮೋಸ್ಟ್ಲಿ ನಾನು ರಿಟರ್ನ್ ಮಾಡ್ತೀನಿ. ಬಟ್ ಇದ್ರದ್ ಕ್ವಾಲಿಟಿ ಏನು ಮೋಸ ಇಲ್ಲ, ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಇದೇ ರೀತಿ ನಾನು ದೊಡ್ಡವ್ರಿಗೂ ಒಂದು ಕುರ್ತಾ ಸೆಟ್ಟಿನ ಒಂದು ವಿಡಿಯೋವನ್ನ ಮಾಡಿದ್ದೆ. ಅದೇ ರೀತಿ ಇದು ಚಿಕ್ಕ ಮಕ್ಕಳಿಗೆ ತುಂಬಾ ಚೆನ್ನಾಗಿದೆ. ಅಪ್ ಟು 10-12 ಇಯರ್ಸ್ ವರೆಗೂ ಹಾಕ್ಬಹುದು. ಸೊ ಇದು ನಿಮ್ಗೆ ಬಾಟಮ್ ಬರ್ತಾ ಇದೆ. ಮೆಟೀರಿಯಲ್ ನೋಡಿ ಎಷ್ಟು ಶೈನಿ ಆಗಿ ಚೆನ್ನಾಗಿದೆ. ಯಾವುದೇ ನೀವು ಏನಾದ್ರೂ ಮದ್ವೆ ಇದೆ ಅಥವಾ ಮನೇಲೆ ಏನಾದ್ರು ಒಂದು ಫಂಕ್ಷನ್ ಇದೆ ಹಾಕ್ಬೇಕು ಅಂದ್ರೆ ಯೂಸ್ ಮಾಡ್ಕೋಬಹುದು. ಹಾಗೆ ಇದಕ್ಕೆ ಈ ರೀತಿ ಲೈನಿಂಗ್ ಅನ್ನು ಕೂಡ ಕೊಟ್ಟಿದ್ದಾರೆ. ಸೊ ಯಾವುದೇ ರೀತಿ ಚುಚ್ಚೋದು, ಅನ್ಕಂಫರ್ಟ್ ಆಗೋದು ಆತರ ಏನೂ ಆಗೋದಿಲ್ಲ. ಸ್ಟಿಕ್ ಎಲ್ಲ ಕೂಡ ತುಂಬಾ ಚೆನ್ನಾಗಿದೆ, ಸ್ಟಿಕ್ ಕೂಡ ಎಲ್ಲ ತುಂಬಾ ಚೆನ್ನಾಗಿದೆ. ಸೊ ಡೆಫಿನೆಟ್ಲಿ ವರ್ತ್ ಬೈ ಅಂತ ಅನಿಸ್ತು. ಹಾಗೆ ಇದ್ರ ಟಾಪ್ ಸಿಂಪಲ್ ಆಗಿದೆ, ಬಟ್ ಓಕೆ, ಅಂದ್ರೆ ನಾವು ಮಕ್ಳಿಗೆ ಹಾಕಿದಾಗ ಚೆನ್ನಾಗಿ ಕಾಣಿಸುತ್ತೆ. ಮೇನ್ ಅಂತಂದ್ರೆ ಅವರಿಗೆ ಕಂಫರ್ಟೇಬಲ್ ಆಗಿ ಇರ್ಬೇಕು. ಸೊ ನೋಡಿ ಈ ರೀತಿ ಇದೆ. ಏನಂದ್ರೆ ಜಸ್ಟ್ ನೆಕ್ಗೆ ಒಂದು ಎಂಬ್ರಾಯ್ಡ್ರಿ ಡಿಸೈನ್ ಕೊಟ್ಟಿದ್ದಾರೆ. ಹಾಗೆ ಬ್ಯಾಕ್ ಸೈಡ್ ನಿಮ್ಗೆ ಈ ರೀತಿ ಟೈಯಿಂಗ್ ಗೆ ಒಂದು ಡೋರಿ ಕೊಟ್ಟಿದ್ದಾರೆ. ಕೈಗೆ ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಫುಲ್ ಸ್ಲೀವ್ಸ್ ಬರ್ತಾ ಇದೆ. ಸ್ಲೀವ್ಸ್ ಕೂಡ ಈ ರೀತಿ ನಿಮ್ಗೆ ಎಂಬ್ರಾಯ್ಡ್ರಿ ವರ್ಕ್ ಇದೆ. ಹಾಗೆ ಇದು ನಿಮ್ಗೆ ತುಂಬಾ ಲೆಂತ್ ಇಲ್ಲ, ಅಂದ್ರೆ ಲೈಕ್ ಶಾರ್ಟ್ ಟಾಪ್ ರೀತಿ ಅನ್ಕೊಳ್ಬಹುದು. ಹಾಗೆ ಇಲ್ಲಿ ನಿಮ್ಗೆ ಈ ರೀತಿ ಸ್ಲಿಟ್ ಬರ್ತಾ ಇದೆ. ಮತ್ತೆ ಟಾಪ್ಗೂ ಕೂಡ ಕಂಪ್ಲೀಟ್ ಲೈನಿಂಗ್ ಕೊಟ್ಟಿದ್ದಾರೆ. ಹಾಗಾಗಿ ಡೆಫಿನೆಟ್ಲಿ ಕಂಫರ್ಟೇಬಲ್ ಆಗಿರುತ್ತೆ. ಹಾಗೆ ಇದ್ರದ್ದು ದುಪಟ್ಟ ನೋಡಿ ಎಷ್ಟು ಚೆನ್ನಾಗಿದೆ. ಮಕ್ಳಿಗೆ ಇಷ್ಟೇ ಸಾಕಲ್ವಾ, ಇನ್ನು ದೊಡ್ಡಕ್ಕಿದ್ರೆ ಅವರಿಗೆ ಅದನ್ನ ವೇರ್ ಮಾಡೋಕ್ಕೂ ಕೂಡ ಆಗೋದಿಲ್ಲ. ಹಾಗಾಗಿ ಈ ಒಂದು ಡ್ರೆಸ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿದೀನಿ. ಇಂಟ್ರೆಸ್ಟ್ ಇದ್ರೆ ಪರ್ಚೇಸ್ ಮಾಡ್ಕೊಳ್ಳಿ, ನೆಸೆಸಿಟಿ ಕೊಟ್ಟಿರ್ತೀನಿ, ಚೆಕ್ ಮಾಡಬಹುದು. ಸೊ ಇನ್ನೊಂದು ಇವತ್ತಿನ ಒಂದು ಸ್ಪೆಷಲ್ 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 ಪ್ರಾಡಕ್ಟ್ ಅಂತಾನೆ ಹೇಳ್ಬಹುದು. ಇದು ನನ್ಗಂತೂ ಸಿಕ್ಕಾಪಡೆ ಇಷ್ಟ ಆಯ್ತು. ನನ್ಗೆ ಈಗ ಸದ್ಯಕ್ಕೆ ಯಾವುದೇ ಒಂದು ಪಾರ್ಟಿನೋ ಅಥವಾ ಒಂದು ರಿಸೆಪ್ಷನ್ ಅಥವಾ ಒಂದು ಮದ್ವೆನೋ ಅಟೆಂಡ್ ಮಾಡೋದಿದ್ರೆ ಈ ಡ್ರೆಸ್ ಅನ್ನ ನಾನು ಖಂಡಿತ ವೇರ್ ಮಾಡಬಹುದು. ಆ ರೀತಿ ಅಷ್ಟು ಚೆನ್ನಾಗಿ ಇದೆ. ನಿಮ್ಗೆ ಇದನ್ನ ಹತ್ರದಿಂದ ನಾನು ರೀಲ್ ಅಂದ್ರೆ ಹತ್ರದಿಂದ ನಿಮ್ಗೆ ತೋರಿಸಿದ್ದು ಒಂದು ವಿಡಿಯೋವನ್ನು ಕೂಡ ಹಾಕ್ತೀನಿ. ನಿಮ್ಗೆ ಒಂದು ಐಡಿಯಾ ಬರುತ್ತೆ. ಇದು ನಿಮ್ಗೆಲ್ಲ ಕಂಪ್ಲೀಟ್ ಆರಿ ವರ್ಕ್ ಅಥವಾ ಅಂತ ಹೇಳ್ತಾರಲ್ಲ, ಆರಿ ವರ್ಕ್ ಅನ್ನ ಕೊಟ್ಟಿದ್ದಾರೆ. ಪ್ರೀಮಿಯಂ ಆಗಿ ಕಾಣಿಸುತ್ತೆ ಇದು ಡೆಫಿನೆಟ್ಲಿ. ಹಾಗೆ ಈ ಒಂದು ಗೌನ್ ಕೂಡ ಅಷ್ಟೇನೆ, ನಾನು ಬೇರೆ ಒಂದೆರಡು ವೆಬ್ಸೈಟ್ ಅಲ್ಲಿ ಚೆಕ್ ಮಾಡಿದಾಗ 1000 ಅಬವ್ ಇದೆ. ಡೆಫಿನೆಟ್ಲಿ ನೀವು ಕೂಡ ಒಮ್ಮೆ ಚೆಕ್ ಮಾಡಿ ನೋಡಿ, ನಾನು ಕೊಟ್ಟಿರ್ತೀನಲ್ಲ ಲಿಂಕು. ಸೊ ಅಲ್ಲಿಂದ ನೀವು ಚೆಕ್ ಮಾಡಿ ನೋಡಿದ್ರೆ ನಿಮ್ಗೂ ಐಡಿಯಾ ಸಿಗತ್ತೆ. ಹ್ಯಾಂಡ್ಸ್ ಇದು ಟ್ರಾನ್ಸ್ಪರೆಂಟ್ ಆಗಿದೆ, 3/4 ಸ್ಲೀವ್ಸ್ ಆಗಿರುತ್ತೆ. ಮತ್ತೆ ಇದಕ್ಕೂ ಕೂಡ ನಿಮ್ಗೆ ಒಳ್ಳೆ ಈ ರೀತಿ ಎಂಬ್ರಾಯ್ಡ್ರಿ ವರ್ಕ್ ಅನ್ನ ಕೊಟ್ಟಿದ್ದಾರೆ. ಹಾಗೆ ಫ್ಲೇರ್ ನೋಡಿ ಎಷ್ಟು ಚೆನ್ನಾಗಿದೆ. ಡೆಫಿನೆಟ್ಲಿ ನಾನು ಕೊಟ್ಟಿರೋ ಪ್ರೈಸ್ಗೆ ವರ್ತ್ ಅಂತ ಹೇಳ್ತೀನಿ. ಮತ್ತೆ ಟಾಪ್ ಟು ಬಾಟಮ್ ನಿಮ್ಗೆ ಕಂಪ್ಲೀಟ್ ಲೈನಿಂಗ್ ಕೊಟ್ಟಿದ್ದಾರೆ. ಸೊ ಯಾವುದೇ ರೀತಿ ಅನ್ಕಂಫರ್ಟೇಬಲ್ ಫೀಲ್ ಆಗೋದಿಲ್ಲ. ಮತ್ತೆ ಕೆಳಗಡೆಗೂ ಫ್ಲೇರ್ ಇದೆ ನೋಡಿ, ಈ ರೀತಿ ಫ್ಲೇರ್ ಇರುವಂತದ್ದು. ಸೊ ಡೆಫಿನೆಟ್ಲಿ ವರ್ತ್ ಇಟ್. ನಿಮ್ಗೆ ಏನಾದ್ರೂ ನೆಸೆಸಿಟಿ ಇದ್ರೆ, ಯಾವ್ದಾದ್ರು ಮದ್ವೆಗಿದ್ರೆ ಅಟೆಂಡ್ ಮಾಡೋದಿದೆ ಅಂತ ಆದ್ರೂ ಮಿಸ್ ಮಾಡ್ಕೊಳ್ಳೇಬೇಡಿ. ನಾನ್ ಸುಮ್ನೆ ಅಂದ್ರೆ ಮೀಶೋದಿಂದ ತರಿಸಿದೀನಿ, ಎಲ್ಲದೂ ಚೆನ್ನಾಗಿದೆ ಹೇಳ್ಬೇಕು ಅಂತ ಹೇಳ್ತಿಲ್ಲ. ಕೆಲವೊಂದು ಪ್ರಾಡಕ್ಟ್ಸ್ ಎಲ್ಲ ನಮಗೆ ಗೊತ್ತಾಗತ್ತಲ್ವಾ ಈ ರೀತಿ ಇದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಸೊ ನನಗೆ ಹಂಗ ಅನಿಸ್ತಾ ಇದ್ರೆ ನಾನು ಹೇಳ್ತೀನಿ. ಕೆಲವೊಂದು ಪ್ರಾಡಕ್ಟ್ ನಂಗೆ ನಿಜವಾಗ್ಲೂ ಚೆನ್ನಾಗಿ ಅನ್ಸಿಲ್ಲ ಅಂದ್ರೆ ಅದನ್ನು ಕೂಡ ವಿಡಿಯೋದಲ್ಲಿ ಹೇಳಿದೀನಿ. ಮತ್ತೆ ನಿಮ್ಗೆ ಮೀಶೋದಲ್ಲಿ ಹೇಗೆ ಅಂತಂದ್ರೆ, ನೀವು ಪರ್ಚೇಸ್ ಮಾಡ್ಕೊಂಡು 7 days ವರೆಗೆ ನಿಮ್ಗೆ ರಿಟರ್ನ್ ಆಪ್ಷನ್ ಕೂಡ ಇರುತ್ತೆ. ಇನ್ ಕೇಸ್ ನಿಮ್ಗೆ ಇಷ್ಟನೇ ಆಗ್ಲಿಲ್ಲ ಅಥವಾ ಸೈಜ್ ಏನೋ ಇಶ್ಯೂ ಇದೆ, ಡ್ಯಾಮೇಜ್ ಬಂದಿದೆ ಪ್ರಾಡಕ್ಟ್ ಅಂದ್ರೆ ನೀವು ರಿಟರ್ನ್ ಮಾಡ್ಬೋದು. ಡೆಫಿನೆಟ್ 100% ದುಡ್ಡು ಕೂಡ ರಿಫಂಡ್ ಆಗುತ್ತೆ. ಹಾಗಾಗಿ ನೀವು ಪರ್ಚೇಸ್ ಮಾಡ್ಕೊಂಡು ಟ್ರೈ ಮಾಡಿ. ಇನ್ ಕೇಸ್ ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ಡೆಫಿನೆಟ್ಲಿ ರಿಟರ್ನ್ ಆಪ್ಷನ್ ಅಂತೂ ಕೂಡ ಇರುತ್ತೆ. ಹಾಗೆ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ, ನಾನು ವಿಡಿಯೋದಲ್ಲಿ ಯಾವ ಪ್ರಾಡಕ್ಟ್ ತೋರಿಸ್ತೀನಿ ನೋಡಿ, ದಯವಿಟ್ಟು ಅದನ್ನೇ ನೀವು ಪರ್ಚೇಸ್ ಮಾಡ್ಕೊಳ್ಬೇಕಾಗಿ ವಿನಂತಿ. ಯಾಕಂದ್ರೆ ನಾನು ತೋರ್ಸೋದೇ ಒಂದು, ನೀವು ಅಲ್ಲಿ ಲಿಂಕ್ ಕ್ಲಿಕ್ ಮಾಡ್ಕೊಂಡು ಹೋದ್ಮೇಲೆ ಮತ್ತೊಂದೇನೋ ಚೆನ್ನಾಗಿ ಕಾಣಿಸ್ತು, ಅದನ್ನ ಪರ್ಚೇಸ್ ಮಾಡ್ಕೊಂಡ್ರೆ ಅದರ ಕ್ವಾಲಿಟಿ ಬಗ್ಗೆ ನಾನು ಹೇಳಕ್ ಆಗಲ್ಲ. ಕೆಲವೊಬ್ರೆಲ್ಲ ಬಂದು ಕಮೆಂಟ್ ಹಾಕ್ತಾರೆ, ನಿಮ್ ವಿಡಿಯೋ ನೋಡ್ಕೊಂಡು ನಾವು ಪರ್ಚೇಸ್ ಮಾಡಿದ್ವಿ ಬಟ್ ನಮಗ್ ಚೆನ್ನಾಗಿ ಬಂದಿಲ್ಲ ಅಂತ ಹೇಳಿ. ಸೊ ಹಾಗೆ ಸೊ ದಯವಿಟ್ಟು ನಾನು ಯಾವ ಪ್ರಾಡಕ್ಟ್ ತೋರಿಸ್ತೀನೋ ಅದನ್ನೇ ದಯವಿಟ್ಟು ಪರ್ಚೇಸ್ ಮಾಡ್ಕೊಳ್ಳಿ. ಕಲರ್ ಬೇಕಿದ್ರೆ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳಿ, ಅದರಲ್ಲಿ ಏನ್ ತೊಂದರೆ ಇಲ್ಲ. ಬಟ್ ಪ್ರಾಡಕ್ಟ್ ಅನ್ನ ಸೇಮ್ ಇಟ್ಕೊಂಡ್ರೆ ಒಳ್ಳೇದು. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಇದು ಅಷ್ಟೇ, ನನ್ಗೆ ಈ ಸಲ ತರಿಸಿರೋದ್ರಲ್ಲಿ ನನ್ಗೆ ಎಲ್ಲದಕ್ಕೂ ನಾನು
ತುಂಬಾ ಚೆನ್ನಾಗಿದೆ ಹೇಳೋದು ಅನಿವಾರ್ಯ ಆಗಿದೆ, ಯಾಕಂದ್ರೆ ಎಲ್ಲದೂ ಅಷ್ಟು ಚೆನ್ನಾಗಿ ರಿಸೀವ್ ಆಗಿದೆ. ಸೊ ಇದ್ ನೋಡಿ ನೀವು, ಇದೆಷ್ಟು ಚೆನ್ನಾಗಿದೆ ಅಂತ ಹೇಳಿ. ಇದಕ್ಕೆ ನೆಕ್ ಪ್ಯಾಟರ್ನ್ ತುಂಬಾ ಚೆನ್ನಾಗಿದೆ. ಸೊ ಈ ರೀತಿ ನಿಮ್ಗೆ ನೆಕ್ ಗೆ ಒಳ್ಳೆ ಎಂಬ್ರಾಯ್ಡ್ರಿ ಕೊಟ್ಟಿದ್ದಾರೆ. ಈ ತರ ಡ್ರೆಸ್ ಎಲ್ಲ ಡೆಫಿನೆಟ್ ಆಗಿ ನಾ ಹೇಳ್ತೀನಿ, ನೀವು ಅಂಗಡಿಗಳಿಗೆ ಹೋದ್ರೆ 1000 ಗಿಂತ ಕಡಿಮೆ ಯಾರೂ ಕೊಡೋದಿಲ್ಲ. ಬಟ್ ನನ್ಗೆ ಎಲ್ಲವೂ ಕೂಡ 1000 ಒಳಗಡೆನೆ ಸಿಕ್ಕಿದೆ. ಹಾಗೆ ಇದ್ರದ್ದು ಒಂದ್ ಏನಂತಂದ್ರೆ, ಇದು ನಿಮ್ಗೆ ಕಂಪ್ಲೀಟ್ ಸ್ಲೀವ್ಲೆಸ್ ಬರ್ತಿದೆ. ಒಳಗಡೆನ ಏನು ಯಾವ್ದು ಸ್ಲೀವ್ಸ್ ಏನ್ ಕಾಣಿಸ್ತಿಲ್ಲ ನನ್ಗೆ, ಎಕ್ಸ್ಟ್ರಾ ಸ್ಲೀವ್ಸ್ ಏನ್ ಕೊಟ್ಟಿಲ್ಲ ಇವರು. ಹಾಗಾಗಿ ಇದು ಕಂಪ್ಲೀಟ್ ಸ್ಲೀವ್ಲೆಸ್ ಆಗಿ ಬರುವಂತಹ ಡ್ರೆಸ್ ಆಗಿರುತ್ತೆ. ಕಂಪ್ಲೀಟ್ ನಿಮ್ಗೆ ಇದಕ್ಕೆಲ್ಲ ಈ ತರ ಟಿಕ್ಲಿ ವರ್ಕ್ ಇದೆ. ಬ್ಯಾಕ್ ಸೈಡ್ ಪ್ಲೇನ್ ಇದೆ. ಸೊ ಮತ್ತೆ ಇದ್ರದ್ದು ಬಾಟಮ್ ಹೈಲೈಟ್, ಯಾಕಂದ್ರೆ ಬಾಟಮ್ ನಿಮ್ಗೆ ಸಖತ್ ಅಂದ್ರೆ ವೈಡ್ ಆಗಿ ಚೆನ್ನಾಗಿ ಕೊಟ್ಟಿದ್ದಾರೆ. ಇಟ್ ಆಲ್ಮೋಸ್ಟ್ ಲುಕ್ ಲೈಕ್ ಸ್ಕರ್ಟ್ ಅಥವಾ ಶರಾರ ಅಂತ ಹೇಳ್ತೀವಲ್ಲ, ನೋಡಿ ಒಂದು ಕಡೆನೆ ಇಷ್ಟ ಅಗಲವಾಗಿ ಇದೆ ನೋಡಿ ಈ ರೀತಿ. ಸೊ ಯಾರೋ ಬಂದ್ರು ಅನ್ಸುತ್ತೆ, ವಿಡಿಯೋ ಮಾಡ್ಕೊಳಕ್ ಕೂತಾಗೆಲ್ಲ ಯಾರು ಬರ್ತಾನೆ ಇರ್ತಾರೆ. ಒಂದ್ ನಿಮಿಷ. ಏನಿಲ್ಲ, ಮತ್ತೊಂದು ಪಾರ್ಸಲ್ ಬಂದಿದೆ. ಅಗೇನ್ ಇದು ಜ್ಯುವೆಲ್ರಿ, ಇದ್ರ ವಿಡಿಯೋವನ್ನು ಕೂಡ ಮಾಡ್ತೀನಿ ನೆಕ್ಸ್ಟ್. ಓಕೆ, ಸೊ ಇದ್ರ ದುಪ್ಪಟ್ಟ ನೋಡೋಣ ಹೇಗಿದೆ ಅಂತ ಹೇಳಿ. ದುಪ್ಪಟ್ಟ ಕೂಡ ತುಂಬಾ ಚೆನ್ನಾಗಿದೆ. ಇದು ಆರ್ಗೆನ್ಜಾ ಫ್ಯಾಬ್ರಿಕ್ ಅಲ್ಲಿ ಬಂದಿದೆ ಆಕ್ಚುಲಿ. ಸೊ ಆರ್ಗೆನ್ಜಾ ಫ್ಯಾಬ್ರಿಕ್ ಇನ್ ಒಂದೇ ಡ್ರಾಬ್ಯಾಕ್ ಏನಂತಂದ್ರೆ ನಿಲ್ಲೋದೇ ಇಲ್ಲ. ಇವಾಗ ನೋಡಿ, ನಾನು ಇದನ್ನ ಕಾಟನ್ ದುಪ್ಪಟ್ಟ ಹಾಕೊಂಡಿದೀನಿ, ಎಷ್ಟು ಕರೆಕ್ಟ್ ಆಗಿ ಕುತ್ಕೊಂಡಿದೆ. ಅದಕ್ಕೆ ನನ್ಗೆ ಕಾಟನ್ ಅಂದ್ರೆ ಸ್ವಲ್ಪ ಪ್ರೀತಿ ಜಾಸ್ತಿ. ಹೇಗ್ ಇಟ್ಕೊಳ್ತೀವೋ ಅದೇ ರೀತಿ ಇರುತ್ತೆ. ಸೊ ಇದು ಆರ್ಗೆನ್ಜಾ ಫ್ಯಾಬ್ರಿಕ್ ಅಲ್ಲಿ ಬಂದಿದೆ ನೋಡಿ, ಫುಲ್ ಶೈನ್ ಇದೆ. ಹಾಗೆ ನಿಮ್ಗೆ ಅಡ್ಜಸ್ಟ್ ಗೆ ಈ ರೀತಿ ಕಟ್ ವರ್ಕ್ ಅನ್ನ ಕೊಟ್ಟಿದ್ದಾರೆ. ಸೊ ಡೆಫಿನೆಟ್ಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದಾಗ. ಸೊ ನೆಕ್ಸ್ಟ್ ಒನ್, ನಾನು ಈ ಒಂದು ಕುರ್ತಾವನ್ನ ತೋರಿಸಿ ಸ್ವಲ್ಪ ಲೇಟ್ ಆಯ್ತು ಅಂತ ನನಗ್ ಫೀಲ್ ಆಯ್ತು. ಯಾಕಂದ್ರೆ ಇಂಡಿಪೆಂಡೆನ್ಸ್ ಡೇಕ್ಕಿಂತ ಮುಂಚೆನೆ ತೋರಿಸಿದಿದ್ರೆ ತುಂಬಾ ಜನರಿಗೆ ಇಷ್ಟ ಆಗಿ ಪರ್ಚೇಸ್ ಕೂಡ ಮಾಡ್ತಿದ್ರೇನೋ. ಬಿಕಾಸ್ ಇದು ವೈಟ್ ಅಲ್ಲಿ ಇದೆ, ತುಂಬಾ ಜನ ವೈಟ್ ಕಲರ್ ಅಲ್ಲಿ ಇಂಡಿಪೆಂಡೆನ್ಸ್ ಡೇ ಟೈಮ್ ಅಲ್ಲಿ ನೋಡ್ತಿರ್ತಾರೆ ಅಲ್ವಾ. ಸೊ ಇದು ಕೂಡ ನಂಗೆ ಸಿಕ್ಕಾಪಡೆ ಇಷ್ಟ ಆಯ್ತು. ಇದು ನಿಮ್ಗೆ ಕಾಟನ್ ಮೆಟೀರಿಯಲ್ ಆಗಿದೆ, ಹಾಗಾಗಿ ಚೆನ್ನಾಗಿ ಬಾಳಿಕೆ ಬರುತ್ತೆ. ಮತ್ತೆ ಆತರ ಸೀತ್ರು ಆತರ ತುಂಬಾ ಟ್ರಾನ್ಸ್ಪರೆಂಟ್ ಏನೋ ಆತರ ಏನಿಲ್ಲ. ಯಾಕಂದ್ರೆ ಇದಕ್ಕೆ ತೋರಿಸ್ತೀನಿ ತಾಳಿ, ಇಲ್ಲಿ ಮುಂದ್ಗಡೆಗೆ ಫ್ರಂಟ್ ಪೋರ್ಷನ್ಗೆ ಆಲ್ಮೋಸ್ಟ್ ನಿಮ್ದು ವೇಸ್ಟ್ ವರೆಗೆ ಇದಕ್ಕೊಂದು ಲೈನಿಂಗ್ ಕೊಟ್ಟಿದ್ದಾರೆ. ಸೊ ಯಾವ್ದೇ ರೀತಿ ಟ್ರಾನ್ಸ್ಪರೆಂಟ್ ಏನು ಇರೋದಿಲ್ಲ ಇದು. ಮತ್ತೆ ಸ್ಲೀವ್ಸ್ ಗೆ ನೋಡಿ ಎಷ್ಟು ಒಳ್ಳೆ ಫ್ಲೋರಲ್ ಪ್ಯಾಟರ್ನ್ ಡಿಸೈನ್ ಇದೆ. ವಿಡಿಯೋದಲ್ಲಿ ಕಾಣಿಸ್ತಿದೆ ಅನ್ಕೊಳ್ತೀನಿ. ಸೊ ಈ ತರ ಫ್ಲೋರಲ್ ಪ್ಯಾಟರ್ನ್ ಸಿಕ್ಕಾಪಡೆ ಬ್ಯೂಟಿಫುಲ್ ಅಂಡ್ ಎಲಿಗೆಂಟ್ ಆಗಿ ಕಾಣಿಸುತ್ತೆ ನಿಜವಾಗ್ಲೂನು. ಡೆಫಿನೆಟ್ ಆಗಿ ವರ್ತ್ ಬೈ. ನೋಡಿ ಮುಂದ್ಗಡೆಗೆ ಈ ರೀತಿ ಇದೆ. ಹಾಗೆ ಹಿಂದ್ಗಡೆಗೂ ಕೂಡ ನಿಮ್ಗೇನ್ ಪ್ಲೇನ್ ಇಲ್ಲ, ಹಿಂದ್ಗಡೆಗೂ ಕೂಡ ಈ ತರ ಇದೇ ಡಿಸೈನ್ ಅನ್ನ ಕೊಟ್ಟಿದ್ದಾರೆ. ಮತ್ತೆ ಫ್ರಂಟ್ ಪೋರ್ಷನ್ ಗೆ ನೋಡಿ ಈ ರೀತಿ ಎಂಬ್ರಾಯ್ಡ್ರಿ ಸಾರಿ ಇದು ಲೇಸ್ ವರ್ಕ್ ಅನ್ನ ಮಾಡಿದ್ದಾರೆ. ಸ್ಲಿಟ್ ಇದೆ, ಚೆನ್ನಾಗಿದೆ. ಸೊ ಇದು ಕೂಡ ನೋಡಿ ಈ ರೀತಿ. ಬಟ್ಟೆ ಕೂಡ ಚೆನ್ನಾಗಿದೆ, ಬಟ್ಟೆ ಮೆಟೀರಿಯಲ್ ಏನಿರತ್ತಲ್ಲ ತುಂಬಾ ಚೆನ್ನಾಗಿದೆ. ಹಾಗೆ ಇದ್ರದ್ದು ಪ್ಯಾಂಟ್ ಆಕ್ಚುಲಿ ತುಂಬಾ ಪ್ಲೇನ್ ಆಗಿ ಬಂದಿದೆ, ಜಸ್ಟ್ ವೈಟ್ ಪ್ಯಾಂಟ್, ಪಾಕೆಟ್ಸ್ ಏನಿಲ್ಲ ಇದಕ್ಕೆ. ನೋಡಿ ಈ ರೀತಿ ವೈಟ್ ಪ್ಲೇನ್ ಪ್ಯಾಂಟ್. ನೆಕ್ಸ್ಟ್ ಇದ್ರ ದುಪ್ಪಟ್ಟ ನೋಡಿ, ದುಪ್ಪಟ್ಟಾನು ತುಂಬಾ ಚೆನ್ನಾಗಿದೆ. ಲಾಸ್ಟ್ ವಿಡಿಯೋದಲ್ಲಿ ಯಾವಾಗ್ಲೂ ಒಂದು ಹೇಳಿದ್ದೆ ಅಲ್ವಾ, ನನಗೆ ಈ ತರ ಫ್ಲೋರಲ್ ಪ್ಯಾಟರ್ನ್ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳಿ. ಸೊ ಇದ್ರದ್ದು ಕೂಡ ಹಂಗೇನೆ. ಸೊ ನೋಡಿ ದುಪ್ಪಟ್ಟ ಫ್ಲೋರಲ್ ಪ್ಯಾಟರ್ನ್, ಕಾಟನ್ ಮೆಟೀರಿಯಲ್, ಚೆನ್ನಾಗಿದೆ. ಹಾಗೆ ನಮ್ಮ ವಿಡಿಯೋವನ್ನ ನೋಡ್ತಾ ನೋಡ್ತಾ ಒಂದು ಲೈಕ್ ಅನ್ನ ಮಾಡ್ಬಿಡಿ, ಆಮೇಲೆ ನಿಮ್ಗೆ ಮರ್ತ್ ಹೋಗುತ್ತೆ ಅಲ್ವಾ. ಹಾಗಾಗಿ ಲೈಕ್ ಅನ್ನ ಕೊಟ್ರೆ ನಮ್ಗೆ ಒಂದು ಮೋಟಿವೇಶನ್ ಸಿಗುತ್ತೆ, ಅದಕ್ಕೋಸ್ಕರ ಅಷ್ಟೇನೆ. ಸೊ ನೆಕ್ಸ್ಟ್ ಒನ್ ನಾನು ತೋರಿಸ್ತಿರೋದು ಈ ಬ್ರಿಕ್ ರೆಡ್ ಕಲರ್ ಟಾಪ್ ಆಗಿರುತ್ತೆ, ಕುರ್ತಾ ಸೆಟ್ ಆಗಿರುತ್ತೆ. ಇದು ಅಷ್ಟೇ ತುಂಬಾ ಚೆನ್ನಾಗಿದೆ. ವಿ ನೆಕ್ ವಿತ್ ಎಂಬ್ರಾಯ್ಡ್ರಿ ಪ್ಯಾಟರ್ನ್ ಅಲ್ಲಿ ನೆಕ್ ಡಿಸೈನ್ ಬಂದಿರೋದು. ಹಾಗೆ ಸ್ಲೀವ್ಸ್ಗೆ 3/4 ಸ್ಲೀವ್ಸ್, ಮತ್ತೆ ಇದಕ್ಕೆ ಈ ರೀತಿ ಎಂಬ್ರಾಯ್ಡ್ರಿ ಮತ್ತೆ ಸೀಕ್ವೆನ್ಸ್ ವರ್ಕ್ ಪ್ರತಿಯೊಂದು ಕೊಟ್ಟಿದ್ದಾರೆ. ಡೆಫಿನೆಟ್ಲಿ ವರ್ತ್ ಇಟ್. ಇದು ಮತ್ತೆ ಇಲ್ಲಿ ಸೈಡ್ಸ್ಗೆ ಸ್ಲಿಟ್ ಬರುತ್ತಲ್ಲ, ಅಲ್ಲೂ ಕೂಡ ನಿಮ್ಗೆ ಈ ರೀತಿ ಗೋಟಾಪಟ್ಟಿ ವರ್ಕ್ ಅನ್ನ ಮಾಡಿರೋದು. ಬ್ಯಾಕ್ ಸೈಡ್ ಅಷ್ಟೇ, ಮತ್ತೆ ಫ್ರಂಟ್ ಪಾರ್ಟು ಅಷ್ಟೇನೆ. ಮತ್ತೆ ಇದು ಸ್ವಲ್ಪ ಮೆಟೀರಿಯಲ್ ಥಿಕ್ ಆಗಿದೆ, ಸೊ ಹಂಗಾಗಿ ತುಂಬಾ ಥಿನ್ ಆಗಿ ಸೀತ್ರು ಆತರ ಏನಿಲ್ಲ, ಟ್ರಾನ್ಸ್ಪರೆಂಟ್ ಏನಿಲ್ಲ. ಅದೊಂದು ನನಗೆ ತುಂಬಾ ಇಷ್ಟ ಆಯ್ತು ಇದ್ರದ್ದು. ವೈಟ್ ಚುಕ್ಕಿಗಳು ಕೂಡ ಇದೆ. ಸೊ ಇದ್ರ ಪ್ಯಾಂಟು ನೋಡೋಣ, ಪ್ಯಾಂಟ್ ಯಾವ ತರ ಇದೆ ಅಂತ ಹೇಳಿ. ಪ್ಯಾಂಟಿಗೆ ಒಂದ್ ಕಡೆ ಮೋಸ್ಟ್ಲಿ ಇದಕ್ಕೆ ಪಾಕೆಟ್ ಇದೆ ಅನ್ಕೊಳ್ತೀನಿ. ಓಕೆ, ಇದು ಪ್ಯಾಂಟ್ ಬರ್ತಾ ಇದೆ ಇದ್ರದ್ದು. ಇದಕ್ಕೆ ಯಾವುದೇ ಪಾಕೆಟ್ಸ್ ಇಲ್ಲ, ನಾನು ಪಾಕೆಟ್ ಇದೆ ಅಂತ ಅನ್ಕೊಂಡಿದ್ದೆ. ಹಾಗೇನೆ ನಾನು ತರಿಸಿರುವಂತ ಎಲ್ಲಾ ಕುರ್ತಾ ಸೆಟ್ಗಳು ನಿಮ್ಗೆ ಎಲ್ ಸೈಜ್ ಆಗಿರುತ್ತೆ.
ಮತ್ತೆ ನೀವು ಸೈಜ್ ಅಕಾರ್ಡಿಂಗ್ ನೋಡಿ ನೀವು ತರಿಸ್ಕೊಳ್ಬಹುದು. ಈ ಎಲ್ಲಾ ಡ್ರೆಸ್ಗಳು ನನಗೆ ಎಲ್ ಸೈಜ್ ಅಲ್ಲಿ ಪ್ರಾಪರ್ ಫಿಟ್ಟಿಂಗ್ ಅಲ್ಲಿ ಕೂರ್ತಾ ಇದೆ. ಯಾವ್ದೇ ಆಲ್ಟ್ರೇಷನ್ ಬೇಕಾಗಿಲ್ಲ, ಆ ರೀತಿ ನನ್ಗೆ ಫಿಟ್ಟಿಂಗ್ ಬರ್ತಾ ಇದೆ. ಸೊ ನೀವು ಅದನ್ನ ನೋಡ್ಕೊಳ್ಳಿ. ಮತ್ತೆ ಇದ್ರ ದುಪಟ್ಟ ನೋಡ್ಬೋದು, ಇದೊಂದು ಶಿಫಾನ್ ಫ್ಯಾಬ್ರಿಕ್ ಅಂತ ಹೇಳ್ಬೋದು. ಕಂಪ್ಲೀಟ್ 4 ಸೈಡು ನಿಮ್ಗೆ ಈ ರೀತಿ ಗೋಟಾಪಟ್ಟಿ ವರ್ಕ್ ಅನ್ನ ಮಾಡಿದ್ದಾರೆ. ಸಿಂಪಲ್ ಆಗಿದೆ, ಕಾಣಿಸ್ತಿದೆಯಲ್ಲ. ಸೊ ನೆಕ್ಸ್ಟ್ ಒನ್, ಇದು ನನಗೆ ಸಿಕ್ಕಾಪಡೆ ಇಷ್ಟ ಆಗಿರೋದು. ಈ ಕಲೆಕ್ಷನ್ ಅಲ್ಲಿ, ಈ ಸಲದ ಕಲೆಕ್ಷನ್ ಅಲ್ಲಿ ನಾನ್ ಪ್ರತಿ ಸರಿ ಹೇಳ್ದಂಗೆ ನಂದೊಂದು ಫೇವ್ರೇಟ್ ಇರತ್ತಲ್ವಾ, ಈ ಸಲದ ಕಲೆಕ್ಷನ್ ಅಲ್ಲಿ ನನ್ಗೆ ಇದು ಸಿಕ್ಕಾಪಡೆ ಇಷ್ಟ ಆಗಿದೆ. ತೋರಿಸ್ತೀನಿ ನಿಮ್ಗೆ. ಸೊ ನೋಡಿ, ಇದು ಆಕ್ಚುಲಿ ತುಂಬಾ ಟ್ರೆಂಡಿಂಗ್ ಅಲ್ಲಿ ಕೂಡ ಇದೆ. ಮತ್ತೆ ನನ್ಗೆ ಇದ್ರ ಕಲರ್ ಸಿಕ್ಕಾಪಡೆ ಇಷ್ಟ ಆಯ್ತು. ಈ ರೀತಿ ಕಲರು ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ನೋಡಿ, ಇದಕ್ಕೆ ನೆಕ್ ಪಾರ್ಟ್ ಅಲ್ಲಿ ಎಷ್ಟು ಬ್ಯೂಟಿಫುಲ್ ವರ್ಕ್ ಇದೆ ಅಂತ ಹೇಳಿ. ವೈಟ್ ಥ್ರೆಡ್ ಅಲ್ಲಿ ಮಾಡಿರೋದ್ರಿಂದ ಹೈಲೈಟ್ ಆಗಿದೆ. ಮತ್ತೆ ಇದ್ರದ್ದು ಇನ್ನೊಂದು ಹೈಲೈಟ್ ಏನು ಅಂದ್ರೆ ಇದ್ರ ಸ್ಲೀವ್ಸ್ ಪ್ಯಾಟರ್ನ್ ಅಬ್ಸರ್ವ್ ಮಾಡಿ. ಬೆಲ್ ಸ್ಲೀವ್ಸ್ ಮತ್ತೆ ಕಟ್ ವರ್ಕ್ ಹಾಗೆ ಎಂಬ್ರಾಯ್ಡ್ರಿ ಡಿಸೈನ್ ಎಲ್ಲವೂ ಸೇರಿ ಈ ಒಂದು ಕುರ್ತಿಯ ಅಂದವನ್ನ ನೆಕ್ಸ್ಟ್ ಲೆವೆಲ್ಗೆ ಕರ್ಕೊಂಡು ಹೋಗಿದೆ ಅಂತ ಹೇಳ್ಬೋದು. ಹಾಗೆ ಇದ್ರ ಟಾಪ್ ಕಂಪ್ಲೀಟ್ ಆಗಿ ನೋಡಿ, ಅಲ್ಲಲ್ಲಿ ನಿಮ್ಗೆ ಈ ರೀತಿ ಎಂಬ್ರಾಯ್ಡ್ರಿ ವರ್ಕ್ ಇದೆ. ಹಾಗೆ ಇಲ್ಲಿ ಸ್ಲಿಟ್ ಬರ್ತಾ ಇದೆ. ಮತ್ತೆ ಇದಕ್ಕೆ ಓಕೆ, ಸೊ ಥಿಕ್ ಆಗಿದೆ ಮೆಟೀರಿಯಲ್, ಚೆನ್ನಾಗಿ ಬಾಳಿಕೆ ಬರುತ್ತೆ. ಸೊ ಎಲ್ಲಿ ಕೂಡ ನಿಮ್ಗೆ ಒಂದು ನಿಮಿಷ, ಸೊ ಬಟ್ಟೆ ಇದು ಥಿಕ್ ಆಗಿದೆ. ಸೊ ಟ್ರಾನ್ಸ್ಪರೆಂಟ್ ಆ ತರ ಏನು ಇಲ್ಲ, ಚೆನ್ನಾಗಿ ಬಾಳಿಕೆ ಬರುತ್ತೆ. ಮತ್ತೆ ಇದರ ಪ್ಯಾಂಟ್ ಅನ್ನ ನಾನು ನಿಮ್ಗೆ ತೋರಿಸ್ತೀನಿ. ಸೊ ಪ್ಯಾಂಟ್ ಕೂಡ ಅಷ್ಟೇನೆ ಒಳ್ಳೆ ಎಲಾಸ್ಟಿಕ್ ಕೊಟ್ಟಿದ್ದಾರೆ. ಬ್ಯಾಕ್ ಸೈಡ್ ಎಲಾಸ್ಟಿಕ್ ಮತ್ತೆ ಫ್ರಂಟ್ ಸೈಡ್ ಈ ರೀತಿ ಪ್ಲೇನ್ ಆಗಿರುತ್ತೆ. ಮತ್ತೆ ಇದಕ್ಕೆ ಪಾಕೆಟ್ ಏನ್ ಕೊಟ್ಟಿಲ್ಲ, ಸಿಂಪಲ್ ಆಗಿ ಹಾಗೆ ಇಟ್ಟಿದ್ದಾರೆ. ಸೊ ಜಸ್ಟ್ ಟಾಪ್ ಏನ್ ಕಲರ್ ಇದೆ ನೋಡಿ, ಅದೇ ರೀತಿ ನಿಮ್ಗೆ ಪ್ಯಾಂಟು ಬರ್ತಾ ಇದೆ. ಹಾಗೇನೆ ಇದ್ರ ದುಪ್ಪಟ್ಟ ಕೂಡ ಹೈಲೈಟ್. ಸೊ ಬ್ಯೂಟಿಫುಲ್ ದುಪ್ಪಟ್ಟ. ಇದು ಮೋಸ್ಟ್ಲಿ ಕ್ರೇಪ್ ಫ್ಯಾಬ್ರಿಕ್ ಅಂತ ಹೇಳ್ತೀವಲ್ಲ, ಕ್ರೇಪ್ ಫ್ಯಾಬ್ರಿಕ್ ಅಲ್ಲಿ ಬಂದಿದೆ. ದುಪ್ಪಟ್ಟ ಅಗಲ ತುಂಬಾ ಜಾಸ್ತಿ ಇಲ್ಲ, ನೀವು ಅಬ್ಸರ್ವ್ ಮಾಡಬಹುದು. ಮತ್ತೆ ಎರಡು ಎಡ್ಜಸ್ಟ್ಗೂ ನಿಮ್ಗೆ ಕಟ್ ವರ್ಕ್ ಅನ್ನ ಕೊಟ್ಟಿದ್ದಾರೆ. ವೈಟ್ ಎಂಬ್ರಾಯ್ಡ್ರಿ ಥ್ರೆಡ್ ಅಲ್ಲಿ ಸಖತ್ ಕಾಣಿಸುತ್ತೆ ನೋಡಿ, ಕಾಣಿಸ್ತಿದ್ಯಾ? ಡೆಫಿನೆಟ್ಲಿ ವರ್ತ್ ಇಟ್. ಈಗ ಆಕ್ಚುಲಿ ನಾವು ಟೈಲರ್ ಹತ್ರ ಹೋಗಿ ಯಾವ್ದೋ ಒಂದು ಡ್ರೆಸ್ ಮೆಟೀರಿಯಲ್ ಅನ್ನು ತಗೊಂಡು ಅದನ್ನ ಹೊಲಿಸ್ಬೇಕು ಅಂದ್ರೆ ಎಷ್ಟೊಂದು ಪ್ರೈಸೇ ಆಗತ್ತೆ, ತುಂಬಾ ಕಾಸ್ಟ್ಲಿ ಆಗುತ್ತೆ. ಮತ್ತೆ ಅದಕ್ಕಿಂತ ಜಾಸ್ತಿ ನಾವು ಹೇಳಿದ ಟೈಮಲ್ಲಿ ನಮ್ಗೆ ಕೊಡೋದಿಲ್ಲ. ಯಾವ್ದೋ ಒಂದು ಇವೆಂಟ್ಗೋಸ್ಕರನೇ ಒಂದು ಬಟ್ಟೆಗಳನ್ನ ತಗೊಂಡಿರ್ತೀವಿ, ಹೇಳಿದ ಟೈಮಿಗೆ ಕೊಟ್ಟಿಲ್ಲ ಅಂದ್ರೆ ಅದು ಕೂಡ ಒಂದು ಪ್ರಾಬ್ಲಮ್ ಆಗ್ಬಿಡುತ್ತೆ. ಬಟ್ ಇದೆಲ್ಲ ನೋಡಿ ಡೈರೆಕ್ಟ್ ಆಗಿ ನೀವು ತರಿಸ್ಕೊಂಡು ವೇರ್ ಮಾಡ್ಬಿಡ್ಬೋದು ಆರಾಮಾಗಿ. ಲೈಕ್ ಮತ್ತೆ ಪ್ರೈಸ್ ಕೂಡ ಡೆಫಿನೆಟ್ಲಿ ವರ್ತ್ ಇಟ್ ಅಂತ ಅನ್ಸುತ್ತೆ ನನಗಂತೂ. ಮೂರು ಸಿಕ್ಬಿಡತ್ತೆ ನಿಮ್ಗೆ, ಟಾಪ್ ಒಂದ್ ಕಡೆ, ಬಾಟಮ್ ಮತ್ತೆ ದುಪಟ್ಟ ಮೂರು ಸಿಗೋದ್ರಿಂದ ಟಾಪ್ ಇದೆ ಬಾಟಮ್ ಯಾವ್ದು ಹಾಕೊಳ್ಳಿ ಆ ತರ ಹುಡ್ಕಾಡೋ ಕೆಲ್ಸನೇ ಇರೋದಿಲ್ಲ ಅನ್ಸುತ್ತೆ ನಂಗಂತೂ. ಸೊ ನನ್ಗೆ ಯಾವಾಗ್ಲೂ ಈ ತರ 3 ಪೀಸ್ ಕುರ್ತಾ ಸೆಟ್ ಡೆಫಿನೆಟ್ಲಿ ವರ್ತ್ ಇಟ್ ಅಂತ ಅನ್ಸುತ್ತೆ. ಅಂಡ್ ಬಜೆಟ್ ಅಂಡರ್ ಬಜೆಟ್ ಕೂಡ ಸಿಗುತ್ತೆ ನೋಡಿ. ಇದು ನೆಕ್ಸ್ಟ್ ಒನ್ ಲೆಮನ್ ಎಲ್ಲೋ. ಇದು ಕೂಡ ತುಂಬಾ ಬ್ರೈಟ್ ಆಗಿ ಚೆನ್ನಾಗಿ ಕಾಣಿಸುತ್ತೆ. ನನ್ ಮಗಳಿಗಂತೂ ನಾನು ಪ್ರತಿ ಡ್ರೆಸ್ ಹಾಕೊಂಡು ತೋರಿಸಿದಾಗ ಅಮ್ಮ ಇದು ವಾವ್ ಅಂತ ಹೇಳ್ಬಿಟ್ಲು. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಇದು. ಮತ್ತೆ ಸ್ವಲ್ಪ ಯೂನಿಕ್ ಆಗಿದೆ ಡಿಸೈನ್. ಹಾಗೆ ಇದ್ರ ಮೇಲೆ ನಿಮ್ಗೆ ಈ ರೀತಿ ಥ್ರೆಡ್ ಎಂಬ್ರಾಯ್ಡ್ರಿ ಎಲ್ಲ ಕೊಟ್ಟಿದ್ದಾರೆ. ಚೆನ್ನಾಗಿದೆ. ಕಾಟನ್ ಮೆಟೀರಿಯಲ್ ಕೂಡ ಕಾಟನ್ ಆಗಿರೋದ್ರಿಂದ ಚೆನ್ನಾಗಿರುತ್ತೆ. ಸೊ ಬ್ಯಾಕ್ ಸೈಡ್ ನಿಮ್ಗೆ ಪ್ಲೇನ್ ಬರ್ತಾ ಇದೆ. ಹಾಗೇನೆ ಇದ್ರದ್ದು ಪ್ಯಾಂಟು ಈ ರೀತಿ ಇದೆ. ಇದು ಪ್ಯಾಂಟ್ಗೆ ನಿಮ್ಗೆ ಬಾಟಮ್ಗೂ ಕೂಡ ಅವರು ಏನು ಎಂಬ್ರಾಯ್ಡ್ರಿ ವರ್ಕ್ ಅನ್ನ ಕೊಟ್ಟಿದ್ದಾರೆ. ಹಾಗೆ ಇಟ್ ಕಮ್ಸ್ ವಿತ್ ಪಾಕೆಟ್ ಕಾಣಿಸ್ತಿದೆಯಲ್ಲ. ಸೊ ಪಾಕೆಟ್ ಇದ್ರೆ ಒಂದು ಅಡ್ವಾಂಟೇಜ್ ಅಲ್ವಾ, ನಾವೆಲ್ಲಾದ್ರೂ ಹೋಗೋದಾದ್ರೆ ಚಾವಿ ಒಂದ್ ಮೊಬೈಲ್ ಎಲ್ಲ ಇಟ್ಕೊಂಡು ಹೋಗಕ್ಕೆ ಕಂಫರ್ಟ್ ಆಗಿರುತ್ತೆ ನೋಡಿ. ಈ ರೀತಿ ಎರಡೂ ಕಡೆಗೂ ನಿಮ್ಗೆ ಎಂಬ್ರಾಯ್ಡ್ರಿ ವರ್ಕ್ ಅನ್ನು ಕೊಟ್ಟಿದ್ದಾರೆ. ಸೊ ಇದು ನಿಮ್ಗೆ ಬಾಟಮ್ ಆಗಿರುತ್ತೆ. ಇವಾಗ ಇರೋದು ಮಜಾ, ಯಾಕಂದ್ರೆ ಇದ್ರದ್ದು ಕಾಂಟ್ರಾಸ್ಟ್ ದುಪ್ಪಟ್ಟ ಅಷ್ಟು ಬ್ಯೂಟಿಫುಲ್ ಆಗಿದೆ. ಈ ದುಪ್ಪಟ್ಟ ನೀವು ಜಸ್ಟ್ ಈ ಡ್ರೆಸ್ ಜೊತೆ ಅಷ್ಟೇ ಅಲ್ಲದೆ ನಿಮ್ ಹತ್ರ ಬೇರೆ ಯಾವ್ದಾದ್ರು ಇದ್ರೂ ಕೂಡ ಮಿಕ್ಸ್ ಅಂಡ್ ಮ್ಯಾಚ್ ಮಾಡ್ಕೋಬಹುದು. ಅಷ್ಟು ಬ್ಯೂಟಿಫುಲ್ ಆಗಿದೆ. ಅಗಲನೂ ಚೆನ್ನಾಗಿದೆ, ಉದ್ದನೂ ಚೆನ್ನಾಗಿದೆ. ಮತ್ತೆ ಎಡ್ಜಸ್ ನೋಡಿ ಈ ರೀತಿ ನಿಮ್ಗೆ ಎಂಬ್ರಾಯ್ಡ್ರಿ ವರ್ಕ್ ಬರ್ತಾ ಇದೆ. ಬ್ಯೂಟಿಫುಲ್ ದುಪ್ಪಟ್ಟ. ಡೆಫಿನೆಟ್ಲಿ ಈ ಒಂದು ಡ್ರೆಸ್ ಅನ್ನ ನಿಮ್ಗೆ ಏನಾದ್ರು ಬೇಕು ಅನ್ಸಿದ್ರೆ ಡೆಫಿನೆಟ್ಲಿ ಟ್ರೈ ಮಾಡಿ. ಬ್ಯೂಟಿಫುಲ್ ಒನ್, ಡೋಂಟ್ ಮಿಸ್ ಇಟ್ ಅಂತ ಹೇಳ್ಬೋದು ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ಒಂದು ಕುರ್ತಾ ಸೆಟ್ ಯಾವ ರೀತಿ ಇದೆ ಅಂತ ನೋಡೋಣ. ಇದು ನಿಮ್ಗೆ ಈ ರೀತಿ ಬ್ಯೂಟಿಫುಲ್ ಕಲರ್ ಅಲ್ಲಿ ಮತ್ತೆ ಒಳ್ಳೆ ಎಂಬ್ರಾಯ್ಡ್ರಿ ವರ್ಕ್ ಕೊಟ್ಟಿದ್ದಾರೆ. ಒಂದ್ ರೀತಿ ಚಿಕನ್ ಕಾರಿ ಕುರ್ತಾ ಎಲ್ಲ ಇರುತ್ತಲ್ಲ ಆ ರೀತಿ ಇದೆ. ಸ್ಲೀವ್ಸು ಅಷ್ಟೇನೆ. ಬಟ್ಟೆ ಕೂಡ ಚೆನ್ನಾಗಿದೆ, ರೇಯಾನ್ ಬಟ್ಟೆ.
ಮತ್ತೆ ಇಲ್ಲಿ ನಿಮ್ಗೆ ಸ್ಲೀವ್ಸ್ಗೂ ಕೂಡ ಎರಡೂ ಕಡೆಗೂ ಎಂಬ್ರಾಯ್ಡ್ರಿ ವರ್ಕ್ ಬರ್ತಾ ಇದೆ. ಹಾಗೇನೆ ಬ್ಯಾಕ್ ಸೈಡ್ ನೋಡಿ ಈ ರೀತಿ ಪ್ಲೇನ್ ಇದೆ. ಮತ್ತೆ ಇದು ಸ್ಲಿಟ್, ಎಲ್ಲವೂ ಕೂಡ ಸ್ಲಿಟ್ ಇರುವಂತದ್ದಿದೆ ನಾನು ತರಿಸಿರೋದು. ಅನಾರ್ಕಲಿ ಪ್ಯಾಟರ್ನ್ ಯಾವ್ದು ಬಂದಿಲ್ಲ ಈ ಸಲದ ಕಲೆಕ್ಷನ್ ಅಲ್ಲಿ. ಸೊ ನೆಕ್ಸ್ಟ್ ಇದ್ರ ಪ್ಯಾಂಟ್ ನೋಡೋಣ. ಪ್ಯಾಂಟ್ ನೋಡಿ ಈ ರೀತಿ ಇದೆ. ಸೊ ಇದಕ್ಕೂ ಕೂಡ ಯಾವುದೇ ಪಾಕೆಟ್ ಏನಿಲ್ಲ, ಜಸ್ಟ್ ಸಿಂಪಲ್. ಬಟ್ ಏನು ಅಂದ್ರೆ ಇದು ಕಂಫರ್ಟೇಬಲ್ ಆಗಿದೆ, ಬಟ್ಟೆ ಸಾಫ್ಟ್ ಆಗಿ, ಪ್ಯಾಂಟ್ ಕೂಡ ನಿಮ್ಗೆ ಕಂಫರ್ಟೇಬಲ್ ಆಗಿರುತ್ತೆ. ಇನ್ ಕೇಸ್ ನಿಮ್ ಪ್ಯಾಂಟ್ ಕಂಫರ್ಟ್ ಆಗಿಲ್ಲ ಅಂದ್ರೂ ಕೂಡ ವೈಟ್ ಕಲರ್ ಲೆಗ್ಗಿಂಗ್ಸ್ ಅನ್ನು ಕೂಡ ಇದಕ್ಕೆ ಕಾಂಬಿನೇಷನ್ ಮಾಡ್ಕೊಳ್ಬಹುದು. ಹಾಗೆ ಇದ್ರ ದುಪ್ಪಟ್ಟ ಕೂಡ ತುಂಬಾ ಚೆನ್ನಾಗಿದೆ, ಲೆಂತ್ ಇದೆ, ಬ್ರೆತ್ ಇದೆ ನೋಡಿ, ಅಗಲನು ಕೂಡ ಸಾಕಷ್ಟು ಇದೆ ನೋಡಿ, ಅಗಲವಾಗಿ ಚೆನ್ನಾಗಿ ಇದೆ. ಸೊ ಖಂಡಿತವಾಗಿ ವರ್ತ್ ಇಟ್. ಇಷ್ಟು ನಾನು ತೋರಿಸ್ತಾ ಇರೋದು ಡೈಲಿ ವೇರ್ ಪರ್ಪಸ್ಗೆ ನಾನು 2 ಕುರ್ತೀಸ್ ಅನ್ನು ಕೂಡ ಆರ್ಡರ್ ಮಾಡಿದ್ದೆ. ಸೊ ಇದೇ ವಿಡಿಯೋದಲ್ಲಿ ಕವರ್ ಮಾಡೋಣ ಅಂತ ತೋರಿಸ್ತಾ ಇದ್ದೀನಿ. ಇದು ನಿಮ್ಗೆ ಈ ರೀತಿ ಬರ್ತಾ ಇದೆ ನೋಡಿ, ಜಸ್ಟ್ ಕುರ್ತೀಸ್ ಅಷ್ಟೇನೆ. ಸೊ ಏನಾದ್ರೂ ಹಿಂಗೆ ಮಗಳನ್ನ ಸ್ಕೂಲಿಂದ ಕರ್ಕೊಂಡ್ ಬರೋದಕ್ಕೆ ಅಥವಾ ಸುಮ್ನೆ ಹಿಂಗ ಒಂಚೂರು ಹೊರಗೆ ಹೋಗಿ ಬರೋಣ ಅಂತ ಅನ್ಸಿದ್ರಲ್ಲ ವೇರ್ ಮಾಡೋದಕ್ಕಂತ ಹೇಳಿ. ಸೊ ಇದಕ್ಕೆ ಆಕ್ಚುಲಿ ನನಗೆ ಇದನ್ನ ತರ್ಸಿದ ಮೇಲೆ ಅನ್ಸಿದ್ದು, ಒಳ್ಳೆ ಒಂದು ದುಪಟ್ಟ ಮತ್ತೆ ಬಾಟಮ್ ಅನ್ನ ಕಂಬೈನ್ ಮಾಡ್ಕೊಬಿಟ್ರೆ ಯಾವ್ದಾದ್ರು ಒಂದು ಈವೆಂಟ್ ಗೆ ನಾನು ಹೋಗಿ ಬಂದ್ಬಿಡ್ಬೋದು. ಗ್ರ್ಯಾಂಡ್ ಆಗಿನೇ ಬಂದಿದೆ. ಅಂಡ್ ಅಗೇನ್ ಇದು ನನಗೆ ಅರೌಂಡ್ 380 ಏನೋ ಸಮಥಿಂಗ್ ಬಿದ್ದಿದೆ. ಪ್ರೈಸ್ ಅನ್ನ ಕರೆಕ್ಟ್ ಆಗಿ ನಾನು ಹಾಕ್ತೀನಿ ನೋಡಿ. ನೆಕ್ ಪ್ಯಾಟರ್ನ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ನೆಕ್ ಪ್ಯಾಟರ್ನ್ ತುಂಬಾ ಚೆನ್ನಾಗಿದೆ. ಮತ್ತೆ ಕೆಲವೊಂದು ಡ್ರೆಸ್ಗಳು ಹಾಕೊಂಡಾಗ ಫಿಟ್ಟಿಂಗ್ ನಮಗ್ ತುಂಬಾ ಇಷ್ಟ ಆಗುತ್ತೆ ಅಲ್ವಾ, ಆ ತರದ್ದು ಒಂದು ಡ್ರೆಸ್ ಇದು. ಯಾಕಂದ್ರೆ ನಾನು ಹಾಕೊಂಡಿದ್ದ ನೀವು ನೋಡ್ಬೋದು, ಫಿಟ್ಟಿಂಗ್ ನಂಗೆ ನೀಟಾಗಿ ಹೀಗೆ ಅಂದ್ರೆ ನಮ್ಗೆ ಯಾವ ರೀತಿ ಒಂದು ಶೇಪ್ ಬೇಕು ನೋಡಿ, ಆ ರೀತಿ ಒಂದು ಶೇಪ್ ಅಲ್ಲಿ ಇದೆ ಈ ಡ್ರೆಸ್. ಅನಾರ್ಕಲಿ ಪ್ಯಾಟರ್ನ್ ಆಗಿರೋದ್ರಿಂದನ ಏನೋ ಗೊತ್ತಿಲ್ಲ. ಸೊ ಡೆಫಿನೆಟ್ಲಿ. ಮತ್ತೆ ಇದು ಸ್ವಲ್ಪ ಹೊಟ್ಟೆ ಎಲ್ಲ ಕಾಣಿಸುತ್ತೆ, ಟೈಟ್ ಫಿಟ್ಟಿಂಗ್ ಬೇಡ ಅಂತ ಕೆಲವರು ಇರ್ತೀರಲ್ವಾ, ಅವರಿಗೂ ಕೂಡ ಇದು ಹೇಳ್ ಮಾಡಿಸಿದ್ದು. ಯಾವುದೇ ರೀತಿ ನಿಮ್ಗೆ ಹೊಟ್ಟೆ ಎಲ್ಲ ಕಾಣಿಸೋದು ಆತರ ಏನೂ ಆಗೋದಿಲ್ಲ. ಯಾಕಂದ್ರೆ ಇಲ್ಲಿ ನೋಡಿ ಯೋಗ್ ಪಾರ್ಟ್ ಅಲ್ಲಿ ತುಂಬಾ ಈ ತರ ಇದನ್ನ ತಗೊಂಡಿದ್ದಾರೆ, ಏನ್ ಹೇಳ್ತಾರೆ, ಪ್ಲೀಟ್ ತಗೊಂಡಿದ್ದಾರೆ. ಹಾಗಾಗಿ ನಿಮ್ಗೆ ಹೊಟ್ಟೆ ಪಾರ್ಟ್ ಅಲ್ಲಿ ಯಾವುದೇ ರೀತಿ ಏನು ಕಾಣಿಸ್ತಿಲ್ಲ. ಇದನ್ನ ತಗೊಳ್ಳೋದು ಜಸ್ಟ್ ವೇರ್ ಮಾಡೋದು ಅಷ್ಟೇ. ಬ್ಯೂಟಿಫುಲ್ ಕುರ್ತಾ. ನೆಕ್ಸ್ಟ್ ಒನ್ ನಾನು ತೋರಿಸ್ತಿರೋದು ಇದು ಕೂಡ ಅಷ್ಟೇನೆ. ಇದು ಏನು ಅಂದ್ರೆ ಅದೇ ನಾನು ಹೇಳಿದ್ನಲ್ಲ, ಡೈಲಿ ವೇರ್ ಪರ್ಪಸ್ಗೆ ನಿಮ್ಗೆ ಏನಾದ್ರು ಬೇಕು ಅನ್ಸಿದ್ರೆ ತಗೊಳ್ಬಹುದು. ಇದು ನನಗೆ ತುಂಬಾ ಇಷ್ಟ ಆಯ್ತು ನೋಡಿ. ಈ ರೀತಿ ಕಂಪ್ಲೀಟ್ ಇದಕ್ಕೆ ನಿಮ್ಗೆ ಲೀಫ್ ಡಿಸೈನ್ ಬರ್ತಾ ಇದೆ. ಮತ್ತೆ ನೆಕ್ ಪಾರ್ಟ್ಗೆ ಈ ರೀತಿ ಇದು ನೈರಾ ಕಟ್ ಕುರ್ತಿ ಅಂತ ಹೇಳ್ತೀವಲ್ಲ ಆ ತರದ್ದು. ಅಗ್ಲನೂ ಇದೆ ಲೈಕ್ ಅನಾರ್ಕಲಿ ರೀತಿ, ಮತ್ತೆ ಸೈಡ್ ಕಟ್ ಕೂಡ ಇದೆ. ನೈರಾ ಕಟ್ ಕುರ್ತಿ ಅಂತ ಹೇಳ್ಬೋದು, ಚೆನ್ನಾಗಿದೆ. ನನ್ಗೆ ಈ ಕಲರ್ ಕಾಂಬಿನೇಷನ್ ಮತ್ತೆ ಸಾಕು ಅಂತ ಅನ್ನಿಸ್ತು ಡೈಲಿ ವೇರ್ ಪರ್ಪಸ್ಗೆ, ಹಾಗಾಗಿ ನಾನು ತಗೊಂಡಿದ್ದೀನಿ. ನೆಕ್ಸ್ಟ್ ನಾನು ತೋರಿಸ್ತಿರೋದು ಒಂದು ಪ್ರೀಮಿಯಂ ಬೆಡ್ ಶೀಟ್ ಅನ್ನ ತಗೊಂಡಿದ್ದೀನಿ. ಇದು ಕೂಡ ತುಂಬಾ ಚೆನ್ನಾಗಿದೆ. ಇದು ಕಂಪ್ಲೀಟ್ ನಿಮ್ಗೆ ಕಾಟನ್ ನಲ್ಲಿ ಬರ್ತಾ ಇದೆ ಅಂತ ಕಂಪ್ಲೀಟ್ ಡಿಸ್ಪ್ಲೇ ಅನ್ನ ಹಾಕ್ತೀನಿ. ಮೆಟೀರಿಯಲ್ ನೋಡ್ಬೋದು. ನಾನು ರೀಸೆಂಟ್ ಆಗಿ ಅಂದ್ರೆ ಸುಮ್ಮನೆ ಹಿಂಗೆ ಒಂದ್ ಅಂಗಡಿಗೆ ಹೋದಾಗ ನಮ್ಗೆ ಬೇಕಿತ್ತು ಅಂತ ಹೇಳಿ ಬೆಡ್ಶೀಟ್ ಅನ್ನ ತಗೊಳಕ್ ಹೋದ್ರೆ 800, 900 ಆ ರೇಂಜ್ ಇತ್ತು. ನಮ್ಗೆ ಕ್ವೀನ್ ಸೈಜ್ ಬೆಡ್ಗೆ ಬೇಕಾಗುವಷ್ಟು ದೊಡ್ಡದು ಬೇಕಾಗಿತ್ತು. 800, 900 ಪ್ಯೂರ್ ಕಾಟನ್ ಆದ್ರೆ ಇನ್ನೂ ಕಾಸ್ಟ್ಲಿ ಮ್ಯಾಮ್ ಅಂತ ಹೇಳಿ ಅವರು ಸೇಲ್ ಮಾಡ್ತಾರೆ. ಬಟ್ ನನಗೆ ಇಲ್ಲಿ ಒಂದು ರೀಸನೇಬಲ್ ಪ್ರೈಸ್ಗೆನೆ ಮೀಶೋದಿಂದ ಸಿಕ್ಕಿದೆ. ಹಾಗಾಗಿ ಇದನ್ನು ಕೂಡ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಇನ್ ಕೇಸ್ ನಿಮ್ಗೆ ಏನಾದ್ರು ನೆಸೆಸಿಟಿ ಇದೆ ಚೆಕ್ ಮಾಡಿ, ಲಿಂಕ್ ಅನ್ನಂತೂ ನಾನು ಹಾಕಿರ್ತೀನಿ. ಸೊ ಇದಿಷ್ಟಾಯ್ತು. ಸೊ ಇವತ್ತಿನ ಫೈನಲ್ ಒಂದು ಪ್ರಾಡಕ್ಟ್, ಇದನ್ನ ನಾನು ತೋರಿಸ್ಲೇಬೇಕು ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ಇನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಇಲ್ದಿದ್ರೆ ಇದು ಸ್ವಲ್ಪ ಇರ್ರಿಲೆವೆಂಟ್, ಅಂದ್ರೆ ನಾನ್ ತೋರಿಸ್ತಿರೋದು ಬಟ್ಟೆ, ಬಟ್ ಇದೇನೋ ಬೇರೆ ಅಂತ ಅನ್ಕೊಳ್ಬೇಡಿ. ಇದು ತುಂಬಾ ಹೆಲ್ಪ್ ಆಗುತ್ತೆ ನಮ್ಗೆ ಲೇಡೀಸ್ಗೆಲ್ಲ. ಸೊ ಇದು ನಿಮ್ಗೆ ಕಂಪ್ಲೀಟ್ ಕ್ವಿಲ್ಟೆಡ್ ಆಗಿರುವಂತಹ ಬಟ್ಟೆಯಲ್ಲಿ ಬಂದಿರೋದು. ಈಗ ಕೆಲವೊಂದು ರಜಾಯಿಗಳೆಲ್ಲ ಬರುತ್ತೆ, ನೀವು ಅಬ್ಸರ್ವ್ ಮಾಡಿರ್ಬೋದು. ಆ ತರದೊಂದು ಮೆಟೀರಿಯಲ್, ಸ್ಯಾಟಿನ್ ಮೆಟೀರಿಯಲ್, ಮತ್ತೆ ಮುಂದ್ಗಡೆಗೆ ಈ ರೀತಿ ನಿಮ್ಗೆ ಸ್ಟೋನ್ ವರ್ಕ್ ಅಲ್ಲಿ ಒಂದಷ್ಟು ಡಿಸೈನ್ ಕೂಡ ಮಾಡಿದ್ದಾರೆ. ಕ್ವಿಲ್ಟೆಡ್ ಬಟ್ಟೆ ಆಗಿರುತ್ತೆ, ಸಾಫ್ಟ್ ಆಗಿದೆ, ಒಳಗಡೆ ಸ್ಪಾಂಜ್ ಹಾಕಿ ಹೊಲ್ದಿರ್ತಾರೆ. ಹಾಗೆ 2 ಜಿಪ್ಪರ್ ಕೂಡ ಕೊಟ್ಟಿದ್ದಾರೆ ಇದಕ್ಕೆ. ಸೊ ಇದನ್ನ ಓಪನ್ ಮಾಡ್ಕೊಂಡ್ರೆ ನಾವು ಏನಾಗುತ್ತೆ, ಕೆಲವೊಂದು ಜಂಕ್ ಜ್ಯುವೆಲ್ರಿ ಇರ್ಬೋದು ಅಥವಾ ಗೋಲ್ಡೇ ಇರ್ಬೋದು, ಗೋಲ್ಡ್ ಬೇಡ, ನಾವು ಜಸ್ಟ್ ಜಂಕ್ ಜ್ಯುವೆಲ್ರಿ ಅಂತ ಹೇಳೋಣ. ಅದೇನಾಗುತ್ತೆ, ಅದು ಒಂದೊಂದ್ಸರಿ ತುಂಬಾ ಒಟ್ಟಿಗೆ ಇಟ್ಟವಾಗ ಅಥವಾ ನಮ್ಗೆ ಹೆಣ್ಮಕ್ಳಿದ್ರೆ ಅವ್ರ ಸರಗಳನ್ನೆಲ್ಲ ಇಟ್ಟಾಗ ಗಂಟೆ ಆಗಿ ಹೋಗುತ್ತಲ್ವಾ, ಪಟ ಪಟ ಅಂತ ಸಿಗೋದೇ ಇಲ್ಲ. ಬಟ್ ಇದನ್ನ ನೀವು ತಗೊಂಡ್ರೆ ನೀಟಾಗಿ ಒಂದೊಂದೇ ಆರ್ಗನೈಸ್ ಮಾಡ್ಕೊಳ್ಬಹುದು. ಇದ್ರ ಹತ್ರದ ವಿಡಿಯೋವನ್ನು ಕೂಡ ಹಾಕ್ತೀನಿ ನೋಡಿ. ಎಷ್ಟೊಂದು ಜಿಪ್ಪರ್ಸ್ ಕೊಟ್ಟಿದ್ದಾರೆ. 1, 2, 3, 4, 5, 6, 7 ಪಾಕೆಟ್ಸ್ ಇದೆ. ಸೊ ಡೆಫಿನೆಟ್ಲಿ ನೀವು ಆರಾಮಾಗಿ ಒಂದೊಂದ್ರಲ್ಲಿ 2 ಅಂತ ಆರ್ಗನೈಸ್ ಮಾಡ್ಕೊಂಡ್ರು ಕೂಡ 14 ಸರಗಳನ್ನ ನೀಟಾಗಿ ಆರ್ಗನೈಸ್ ಮಾಡ್ಕೋಬಹುದು. ಹಾಗೆ ಇದ್ರ ಜೊತೆ ಇದೆರಡು ಪ್ಲಾಸ್ಟಿಕ್ ಇಂದು ಜಿಪ್ ಲಾಕ್ ಕವರ್ಸ್ ಕೊಟ್ಟಿದ್ದಾರೆ.
ಇದು ಜಸ್ಟ್ ಫ್ರೀ ಅಂತ ಕೊಟ್ಟಿರ್ಬೋದು. ಎಸ್, ಸೊ ಇದು ಕೂಡ ತುಂಬಾ ಡೆಫಿನೆಟ್ಲಿ ವರ್ತ್ ಇಟ್ಟು. ನಿಮ್ಗೆ ಏನಾದ್ರು ಇದು ಬೇಕು ಅನ್ಸಿದ್ರೆ ಇದನ್ನು ಕೂಡ ನೀವು ಟ್ರೈ ಮಾಡಿ. ಇದ್ರ ಲಿಂಕ್ ಅನ್ನು ಕೂಡ ನಾನು ಹಾಕಿರ್ತೀನಿ ಇದೇ ವಿಡಿಯೋದಲ್ಲಿ. ಸೊ ನಾನು ಆದಷ್ಟು ಹುಡುಕುವಾಗ ಎಲ್ಲರಿಗೂ ಹೆಲ್ಪ್ ಆಗೋ ತರ ಪ್ರಾಡಕ್ಟ್ ಸಿಗತ್ತಾ ಅಂತ ನೋಡ್ತಾ ಇರ್ತೀನಿ. ನನ್ಗೂ ಹೆಲ್ಪ್ ಆಗ್ಬೇಕು, ಮತ್ತೆ ಬೇರೆಯವರಿಗೂ ಕೂಡ ಅದರಿಂದ ಯೂಸ್ ಆಗ್ಬೇಕು ಅನ್ನೋ ತರದ ಪ್ರಾಡಕ್ಟ್ಸ್ ಅನ್ನ ಜಾಸ್ತಿ ಹುಡುಕ್ತಾ ಇರ್ತೀನಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋ ನಾನು ಮೋಸ್ಟ್ಲಿ ಜ್ಯುವೆಲ್ರಿ ವಿಡಿಯೋವನ್ನ ಹಾಕ್ತೀನಿ. ಇನ್ನೇನು ಗಣೇಶ ಹಬ್ಬಗಳ ಸೀಸನ್ನೇ ಬರ್ತಾ ಇದೆ. ಸೊ ಎಲ್ರು ಹುಡುಕ್ತಿರ್ತಾರೆ ಜ್ಯುವೆಲ್ರಿ ಬೇಕು ಅಂತ ಹೇಳಿ. ಸೊ ಜ್ಯುವೆಲ್ರಿ ವಿಡಿಯೋನು ಕೂಡ ಪೋಸ್ಟ್ ಮಾಡ್ತೀನಿ ಸದ್ಯದಲ್ಲೇ. ಹಾಗೆ ಸೀರೆ ವಿಡಿಯೋ ನಿಮ್ಗೆ ಬೇಕಾ ಅಥವಾ ಬೇಡವಾ ಅಂತ ನನಗೊಂದು ಕಮೆಂಟ್ ಅಲ್ಲಿ ಹಾಕಿ. ನಿಮ್ಗೆ ಎಲ್ಲರಿಗೂ ಬೇಕು, ಇಷ್ಟ ಆಗತ್ತೆ, ಯೂಸ್ ಆಗತ್ತೆ ಅಂತ ಅಂದ್ರೆ ನಾನು ನೆಕ್ಸ್ಟ್ ಸೀರೆ ವಿಡಿಯೋವನ್ನ ಮಾಡ್ತೀನಿ. ಯಾಕಂದ್ರೆ ಲಾಸ್ಟ್ ಟೈಮ್ ನಾನು ಸೀರೆ ವಿಡಿಯೋ ಹಾಕಿದಾಗ ತುಂಬಾ ವ್ಯೂಸ್ ಏನ್ ಬಂದಿರ್ಲಿಲ್ಲ, ತುಂಬಾ ಜನರಿಗೆ ಇಷ್ಟ ಆಗಿಲ್ವೇನೋ ಅಂತ ನಾನು ಅನ್ಕೊಂಡೆ. ಹಾಗಾಗಿ ನಿಮ್ಗೆ ಓಕೆ ನಾವು ಸೀರೆ ವಿಡಿಯೋಸ್ ಅನ್ನ ತನ್ನಿ, ನಮ್ಗೆ ಇಷ್ಟ ನೋಡೋದಕ್ಕೆ ನೋಡ್ತೀವಿ ಅಂತ ಏನಾದ್ರು ಹೇಳಿದ್ರೆ ದಯವಿಟ್ಟು ಒಂದು ಕಮೆಂಟ್ ಅಲ್ಲಿ ತಿಳಿಸಿ. ಸೊ ಅದನ್ನ ಹೆಲ್ಪ್ ಮಾಡಿ. ಸೊ ಮತ್ತೆ ಎಲ್ಲ ಪ್ರಾಡಕ್ಟ್ಸ್ ಗಳ ವಿಡಿಯೋವನ್ನ ಲಿಂಕ್ ಅನ್ನ ನಾನು ಫಸ್ಟ್ ಕಮೆಂಟ್ ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅಲ್ಲಿ ಚೆಕ್ ಮಾಡಿ. ಸೊ ಹೋಗಿ ಬರ್ತೀನಿ. ಮತ್ತೊಂದು ಹಾಲ್ ವಿಡಿಯೋದನೆ ಹೊಸ ಹಾಲ್ ವಿಡಿಯೋದೊಡನೆ ಭೇಟಿ ಆಗೋಣ. ಅಲ್ಲಿವರೆಗೂ ತಮ್ಮೆಲ್ರಿಗೂ ಧನ್ಯವಾದಗಳು. ಎಲ್ರಿಗೂ ಒಳ್ಳೇದಾಗ್ಲಿ. ಟೇಕ್ ಕೇರ್ ಅಂಡ್ ಬೈ ಬಾಯ್.